ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಇವಾಗ ಆಷಾಢ ಶುಕ್ರವಾರ ಅಲ್ವಾ, ಸೊ ಹಂಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಇದ್ರೇ ನನಗೆ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸಗಳೇ ನಡೆಯೋದಿಲ್ಲ. ಹಂಗಾಗಿ 4ಗೆ ಅಲಾರಾಮ್ ಇಟ್ರೂ ಅರ್ಧ ಗಂಟೆ ಲೇಟಾಗಿ ಎದ್ದೊಳೋದು ನಾನು. ಅದು ಅಲಾರಾಮ್ ಇಟ್ಟು ಟೈಮ್ಗೆ ಅದು ಎದ್ದೊಳ್ಳೋದಕ್ಕೆ ಆಗಲ್ಲ ಅನ್ಕೊತೀವಿ, ಬಟ್ ಆ ಕಡೆ ಈ ಕಡೆ ಒದ್ದಾಡಿ ಹಾಫ್ ಆನ್ ಅವರ್ ಲೇಟಾಗೆ ಆಗೋಗುತ್ತೆ. ಸರಿ ಅಂತ ಅಂದ್ಬಿಟ್ಟು ನಾನು ಆಚೆ ಎಲ್ಲ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೆ ನೈಟೇ. ಸೊ ಆಚೆ ಮಾತ್ರ ನನಗೇನೋ ನೈಟು ಒರೆಸಿ ಕ್ಲೀನ್ ಮಾಡಿದ್ರೆ ಸಮಾಧಾನ ಆಗಲ್ಲ, ಬೆಳಗ್ಗೆ ಹೆಂಗೂ ರಂಗೋಲಿ ಎಲ್ಲ ಹಾಕ್ಬೇಕಲ್ವ, ಅದಕ್ಕೆ ಸರಿ ಅಂತಂದ್ಬಿಟ್ಟು ನೈಟೆಲ್ಲ ನೈಟ್ ಮಾಡೋದಿಲ್ಲ, ಬೆಳಗ್ಗೆ ಎದ್ದು ಎಲ್ಲ ಔಟ್ಸೈಡ್ ಎಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡು ಆಮೇಲೆ ರಂಗೋಲಿನ ಹಾಕೋತೀನಿ. ಹಾಗೆಯೇ ತಲೆಗೆ ಸ್ನಾನ ಮಾಡೋದ್ರಿಂದ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೆ. ಓಮ್ ಮೇಡ್ ಆಯಿಲು. ಸೊ ಯಾವಾಗಾದರೂ ನಿಮಗೆ ಇದ್ರದ್ದು ನಾನು ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋನ ತೋರಿಸ್ತೀನಿ. ಆಲ್ರೆಡಿ ಆಯಿಲ್ ಇದೆ ಈಗ, ಸೊ ಹಂಗಾಗಿ ಅದನ್ನು ಯೂಸ್ ಮಾಡಾದಮೇಲೆ ಒಂದು ಸಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿಕೊಂಡೆ ಅಂತ. ಹಾಗೆ ನಾನು ಕೂಡ ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ. ಅದಾದಮೇಲೆ ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಹೊಸ್ಲಿಗೆ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಸೊ ಏನಂದರೆ ಒಂಥರ ಬೆಳಗ್ಗೆ ಬೇಗ ಎದ್ಬಿಟ್ರೆ, ಸ್ವಲ್ಪ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಕಿರಿಕಿರಿ ಅನಿಸುತ್ತೆ ಅಷ್ಟೇ, ಬಟ್ ಬೇಗ ಎದ್ಬಿಟ್ರೆ ಒಂಥರ ವೈಬೇ ಒಂಥರ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಫ್ರೆಶ್ ಮೈಂಡು, ಅದೊಂಥರ ಉತ್ಸಾಹ ಬರುತ್ತೆ ಮಾಡಬೇಕು ಅಂತ, ಅದೊಂಥರ ಖುಷಿ ಕೊಡುತ್ತೆ. ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಮಾತ್ರ ತುಂಬ ಕಿರಿಕಿರಿ ಅನಿಸುತ್ತೆ, ತುಂಬ ಎದ್ದೊಳ್ಬೇಕಾ ಅಂತ ಫೀಲ್ ಆಗ್ತಿರುತ್ತೆ. ಬಟ್ ಎದ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಯುತ್ತೆ. ಹಾಗೆಯೇ ಒಂಥರ ಫ್ರೆಶ್ ಮೈಂಡಲ್ಲಿರುತ್ತೆ. ಸೊ ಸ್ವಲ್ಪ ನನಗೆ ಈ ಥರ ಇಷ್ಟ ಆಗುತ್ತೆ, ಈ ಥರ ಬೆಳಗ್ಗೆ ಬೇಗ ಎದ್ದು ಮಾಡೋವಂಥದ್ದು. ನಾರ್ಮಲ್ ಟೈಮಲ್ಲೆಲ್ಲ ಒಂದು 5:30, 6 ಹಂಗಾಗುತ್ತೆ. ಬಟ್ ಏನಾದರೂ ಪೂಜೆ ಎಲ್ಲ ಮಾಡಬೇಕಂದ್ರೆ ಏನಾದರೂ ಸ್ಪೆಷಲ್ ಇದ್ದರೆ ಮಾತ್ರ ಒಂದು 4:30 ಈ ಥರ ಎದ್ಬಿಡ್ತೀನಿ. ಎದ್ರೂ ಸ್ವಲ್ಪ ನಿಧಾನಕ್ಕೆ ನಾನು ಕೆಲಸ ಮಾಡ್ಕೋಬೇಕು. ನನ್ನ ಮಗಳು ಎದ್ಬಿಟ್ರೆ ನನಗೆ ಕೆಲಸ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಹಾಲಲ್ಲಿ ಎಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ಟು ನಾನು ಆಚೆ ಮಾತ್ರ ಲೈಟ್ ಹಾಕ್ಕೊಂಡು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ. ಸರಿ ಅಂತ ಇಲ್ಲಿ ಹೊಸ್ಲಿಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಚಿಕ್ಕದಾಗಿ ಪುಟಾಣಿ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ ಬೇಗ ಎದ್ದರೆ ನಾನು ದೇವ್ರ ಮನೆಯಲ್ಲೆಲ್ಲ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೋತೀನಿ. ಅದಾದಮೇಲೆ ನಾನು 6ಗೆ 7 ಮೇಲೆ ಮಾಡ್ಕೋತೀನಿ ಅಂದರೆ ಖಂಡಿತ ನನಗೆ ಬೆಳಗ್ಗೆ ಪೂಜೆ ಮಾಡ್ದಂಗೆ ಫೀಲೇ ಆಗೋಲ್ಲ, ತಿರ್ಗಾ ಸಂಜೆನೇ ಆಗೋಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಅಂತೀನಿ ನಾನು. ಮತ್ತು ಹಾಗೆಯೇ ಆಚೆ ಎಲ್ಲ ತೊಳೆದು ತುಳಸಿ ಕಟ್ಟೆಗೆಲ್ಲ ಕುಂಕುಮ ಹಳೇದೆಲ್ಲ ಇತ್ತಲ್ಲ ಅದೆಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಸರಿ ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ದೇವ್ರ ಮನೆಯಲ್ಲಿ ರಂಗೋಲಿ ಹಾಕಿದ್ನಲ್ಲ ಹೊಸ್ಲಲ್ಲಿ, ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ದೇವ್ರ ಮನೆ ಪೂಜೆ ಸಾಮಾನೆಲ್ಲ ನಾನು ತೊಳೆದಿಟ್ಟಿದ್ದೆ, ಯಾಕಂದರೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಮಾತ್ರ ನಾನು ಕಾಯಿ ಚೇಂಜ್ ಮಾಡೋದಲ್ವ, ಹಂಗಾಗಿ ಆವಾಗೇ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ. ಹಂಗಾಗಿ ನನ್ನ ಹಳೆ ಹೂವು ಎಲ್ಲ ತೆಗೆದು ಜಸ್ಟ್ ಹೊಸ್ಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಅದಾದಮೇಲೆ ಹಂಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದು ಬೇರೆ ಇವತ್ತು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಹಂಗಾಗಿ ನಾನು ಬೇಗ ಬೇಗ ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ವರ್ಷಕ್ಕೆ ಅಂದರೆ ಈ ಆಷಾಢ ಮಾಸದಲ್ಲೆಲ್ಲ ನಾನು ಉಪ್ಪಿನ ದೀಪ ಹಚ್ಚಿ ರೂಢಿ ನನಗೆ. ಈ ಸಲ ಏನೂ ಹಚ್ಚಲಿಲ್ಲ ನಾನು ಉಪ್ಪಿನ ದೀಪ, ಬಟ್ ನಿಂಬೆಹಣ್ಣು ದೀಪ ಹಚ್ಕೊಂಬರೋಣ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನಮ್ಮ ಹೊಸಕೋಟೆ ಕಂಬಳಿಪುರ ಒಂದು ಸ್ವಲ್ಪ ಫೇಮಸ್ ಆಗಿದೆಯಲ್ವ ಇಲ್ಲಿ, ಸೊ ಅಲ್ಲಿ ಹೋಗಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಸರಿ ಅಂತ ಎಲ್ಲ ತೊಗೊಂಬಂದು ಏನೇನು ಬೇಕೋ ಅದೆಲ್ಲ ತೊಗೊಂಬಂದು ಇಟ್ಟಿದ್ದೆ. ನಾನು ಈ ಥರ ನಿಂಬೆಹಣ್ಣು ದೀಪ ಇದೇ ರೀಸನ್ಗೆ ಹಚ್ಚಬೇಕು ಅದೇ ರೀಸನ್ಗೆ ಹಚ್ಚಬೇಕು ಅಂತಲ್ಲ, ನನಗೇನೋ ಮನಸ್ಸಿಗೆ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಖಂಡಿತ ಮಾಡ್ತೀನಿ. ಇಲ್ಲ ನಂಗೆ ಅದು ಮಾಡಬಾರ್ದು ಬೇಡ ಅಂತೇನಾದ್ರು ನಂಗೆ ಅದರ ಯಾರೋ ಏನೋ ಹೇಳ್ತಾರೆ ಅಂತಲ್ಲ, ನನ್ನ ಮನ್ಸಿಗೆ ಅನಿಸ್ಬೇಕು ನಾನು ಮಾಡಬೇಕು, ನಾನು ಇದು ಮಾಡಬೇಕು ಅಂತ. ಸೊ ಆಗ ಮಾತ್ರ ನಾನು ಮಾಡೋದು. ಸೊ ಹಂಗಾಗಿ ನನಗೆ ಅನ್ನಿಸ್ತು ಏನೋ ಹೋಗಿ ಹಚ್ಬಿಟ್ಟು ಬರೋಣ ಅಂತ ಅನ್ನಿಸ್ತು. ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಹಾಗೆ ಹಿಂದಿನ ದಿನನೂ ನಾನು ಹೂವು ಎಲ್ಲ ಕಟ್ಟಿ ಎತ್ತಿಟ್ಕೊಂಡಿದ್ನಲ್ವ ಮಳ್ಳೆ ಹೂವು, ಅದನ್ನು ಕೂಡ ಎಲ್ಲ ನೀಟಾಗಿ ಎಲ್ಲ ಜೋಡಿಸಿ ಇಟ್ಕೊತಾ ಇದ್ದೆ. ನಿಜವಾಗ್ಲೂ ಹೇಳ್ತೀನಿ, ಮಳ್ಳೆ ಹೂವು ಮಾತ್ರ ಸಖತ್ ಒಳ್ಳೆ ಪರಿಮಳ ಬರುತ್ತೆ ಅಂತಲೇ ಹೇಳ್ಬೋದು ದೇವ್ರ ಮನೇಲಿ. ನಂಗೆ ಅದು ಇಟ್ಟಾಗ ಏನೋ ಒಂಥರ ಪಾಸಿಟಿವ್ ವೈಬು. ಬಟ್ ನನಗೆ ತೀರಾ ಸ್ಮೆಲ್ಲಿರೋ ಹೂವೂ ಅಷ್ಟಾಗಲ್ಲ, ತಲೆನೋವು ಬಂದುಬಿಡತ್ತೆ. ಈ ಸಂಪಿಗೆ ಹೂವು ಎಲ್ಲ ಇರುತ್ತಲ್ವ, ಅದು ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡುತ್ತೆ. ಬಟ್ ಇದು ಒಂಥರ ನನಗೆ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ. ಮಲ್ಲಿಗೆ ಹೂವು ತುಂಬ ಇಷ್ಟ ಆಗುತ್ತೆ. ಅದು ಬೇರೆ ಇವಾಗ ಸೀಸನ್ ಬೇರೆ ಅಲ್ವಾ, ತುಂಬ ಚೆನ್ನಾಗಿ ಸಿಗುತ್ತೆ ಹೂವು. ಮತ್ತು ಸಂಜೆ ಸ್ವಲ್ಪ ಬೇಗ ಮಾರ್ಕೆಟ್ಗೆ ಹೋಗಿದ್ದೀವಿ ಅಂದರೆ, ಮಾರ್ಕೆಟ್ ಅಂದರೆ ನಾನು ಹೊಸಕೋಟೆಯಲ್ಲೇ ತೊಗೊಳ್ಳೋದು, ಸಿಟಿ
ಮಾರ್ಕೆಟ್ ಎಲ್ಲ ಹೋಗಲ್ಲ ಆಯಿತಾ, ಇಲ್ಲೇ. ಬಟ್ ಸ್ವಲ್ಪ ಬೇಗ ಹೋದರೆ ಮೊಗ್ಗಲ್ಲೇ ಸಿಗುತ್ತೆ. ಮೊಗ್ಗಲ್ಲೇ ಕಟ್ಟಿಟ್ಬಿಟ್ರೆ ಫ್ರಿಜ್ಜಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ. ನಾವು ಅರಳಿದ ಮೇಲೆ ಕಟ್ಟಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸರಿ ಅಂತ ನಾನು ಮೊಗ್ಗಿದ್ದಾಗೆ ಸ್ವಲ್ಪ ಕಟ್ಟಿ ಎಲ್ಲ ಎತ್ತಿಟ್ಬಿಟ್ಟಿದೆ. ತುಂಬ ಫ್ರೆಶ್ ಆಗಿತ್ತು ಆಯಿತಾ. ಸರಿ ಅಂತ ದೀಪದ ಎಣ್ಣೆ ಎಲ್ಲ ಖಾಲಿ ಆಗೋಗಿತ್ತು, ಅದು ಕೂಡ ಎಲ್ಲ ಫಿಲ್ ಮಾಡಿಕೊಂಡು ದೀಪ ಕೂಡ ಹಚ್ಕೊತಾ ಇದ್ದೀನಿ. ನಾನು ಈ ಸಲ ಒಂದು 5:30ಗೆಲ್ಲ ಪೂಜೆ ಆಗೇ ಹೋಗಿತ್ತು. ನನಗಿನ್ನೂ ಬೇಜಾನ್ ಟೈಮ್ ಇದೆ, ಸೊ ಎಲ್ಲ ಆರಾಮಾಗಿ ಮಾಡ್ಕೊಬೋದು, ಗಡಿಬಿಡಿಯಲ್ಲಿ ಮಾಡ್ಕೊಳ್ಳೋ ಇದಿರೋದಿಲ್ಲ ಅಂತಂದ್ಬಿಟ್ಟು ಒಂಥರ ಸಮಾಧಾನ ಕೂಡ ಆಗ್ತಾಯಿತ್ತು. ಮನೇಲಿ ಏನೆಂದರೆ ನಾನು ಸ್ವಲ್ಪ ದೇವ್ರನ್ನ ನಂಬ್ತೀನಿ ಅಂದರೆ ತೀರಾ ಮೈ ಮೇಲೆ ಬರೋದು ದೇವರು ಅದೆಲ್ಲ ನಾನು ನಂಬೋದಕ್ಕೆ ಹೋಗಲ್ಲ. ಬಟ್ ದೇವ್ರನ್ನ ನಂಬ್ತೀನಿ, ಒಳ್ಳೇದನ್ನ ನಂಬ್ತೀನಿ. ಒಂಥರ ಅದು ಪಾಸಿಟಿವ್ ವೈಬ್ ಕೊಡುತ್ತೆ ಮನೆಗೆ, ಒಂಥರ ಒಳ್ಳೇದು ಅನ್ನೋದು ಅದನ್ನು ನಂಬ್ತೀನಿ. ಬಟ್ ನಮ್ಮ ಮನೇಲಿ ಡಿಟ್ಟೋ ಆಪೋಸಿಟ್ಟು. ಅವರು ಒಂದು ಕಡ್ಡಿನೂ ಹಚ್ಚಲ್ಲ, ದೇವ್ರ ಕೈಯೂ ಮುಗಿಯಲ್ಲ. ಅವ್ರು ಅದನ್ನು ನಂಬಲ್ಲ, ಬಟ್ ಅವ್ರು ಮಾಡೋ ವರ್ಕನ್ನ ನಂಬ್ತಾರೆ, ಅದಕ್ಕೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಆ ಥರ ನಮ್ಮ ಮನೆಯಲ್ಲಿ ಅವರು ಯಾವತ್ತೂ ದೇವ್ರ ಮನೆಗೆ ಬಂದು ಒಂದು ಕಡ್ಡಿ ಹಚ್ಚಿದ್ದು ಇಲ್ಲ, ಅವ್ರು ಪೂಜೆ ಮಾಡಿದ್ದಿಲ್ಲ, ಅವ್ರು ಕೇಳ್ಕೊಳ್ಳೋದಿಲ್ಲ, ಎಲ್ಲೂ ದೇವಸ್ಥಾನಗೂ ಅಷ್ಟು ಹೋಗೋಕ್ಕೂ ಇಷ್ಟಪಡಲ್ಲ. ನನ್ನ ಫೋರ್ಸಿಗೆ ಅವ್ರು ಬರ್ತಾರೆ ಹೊರತು ಇನ್ನೇನು ಅವ್ರು ಇಷ್ಟಪಟ್ಟು ಎಲ್ಲ ಹೋಗಲ್ಲ. ಸೊ ಆ ಥರ ಮೆಂಟಾಲಿಟಿ ಅವ್ರದ್ದು. ಸೊ ಏನೂ ಮಾಡೋಕ್ಕಾಗಲ್ಲ, ಒಬ್ರು ಹಂಗಿದ್ರೆ ಒಬ್ರು ಹಿಂಗಿರ್ತಾರೆ. ಬಟ್ ಅದು ಒಂಥರ ಒಳ್ಳೇದೇನೆ ನನ್ನ ಪ್ರಕಾರ. ಸೊ ಸರಿ ಅಂತ ಅದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗೀತು. ಸರಿ ಅಂತ ಇಲ್ಲಿ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಮಾಡಿ. ಸೊ ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ನಾನು ಒಂದು ಸೀಕ್ರೆಟ್ ಪೌಡರ್ ಅಂತ ಹಾಕಿದ್ನಲ್ವ, ಅದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದೇನಪ್ಪ ಅಂದರೆ ಒಂದು ಪ್ಯಾನ್ಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ಅದನ್ನು ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊಂಬಿಡ್ಬೇಕು. ಅದಾದಮೇಲೆ ಒಣಗಿರೋ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೆ ಸೇರಿಸ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿ ಅಂದರೆ ಒಣಗಿರೋ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದೇ ಪೌಡ್ರದ್ದು ಇರೋ ಟೇಸ್ಟು. ಸೊ ಕ್ಯಾಪ್ಸಿಕಮ್ ರೈಸಲ್ಲಿ ತುಂಬ ಲೈಟಾಗಿ ಸಿಂಪಲಾಗಿ ಕೂಡ ಮಾಡ್ಕೋತಾರೆ. ನಾನು ಇದೇ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 4-5 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಿಂಬೆಹಣ್ಣು ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ನಾನು ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ಅದನ್ನ ವಾಶ್ ಮಾಡಿಕೊಂಡು ಅನ್ನಕ್ಕೂ ಕೂಡ ಇಟ್ಕೊಂಡೆ. ಅದಾದಮೇಲೆ ಇಲ್ಲಿ ನಾನು ಕ್ಯಾಪ್ಸಿಕಮ್ಮು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಇರುತ್ತಲ್ಲ, ಅದನ್ನ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಸಣ್ಣಗೂ ಕಟ್ ಮಾಡ್ಕೊಬೋದು, ಇಲ್ಲ ಉದ್ದುದಕ್ಕೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಮತ್ತು ಕಲರ್ ಕ್ಯಾಪ್ಸಿಕಮ್ ಬರುತ್ತಲ್ವ, ರೆಡ್ಡು ಎಲ್ಲೋ ಬರುತ್ತಲ್ವ, ಅದನ್ನು ಕೂಡ ನೀವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಇದು ರೆಗ್ಯುಲರಾಗಿ ಆಲ್ಮೋಸ್ಟ್ ಸಿಗುತ್ತಲ್ವ, ಸೊ ಹಂಗಾಗಿ ನಾನು ಗ್ರೀನ್ನೇ ತೊಗೊಂಡೆ. ಹಾಗೆಯೇ ಇಲ್ಲೊಂದು ಪ್ಯಾನ್ಗೆ ನಾನು ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಇದನ್ನು ಸೇರಿಸ್ಕೊಂಡು ಅದು ಕಲರ್ ಸ್ವಲ್ಪ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಇದ್ರ ಜೊತೆಗೆ ನಾನು ಇಲ್ಲಿ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನೀವು ಕೆಲವೊಬ್ಬರು ಟೊಮೆಟೊನ ಹಾಕ್ತಾರೆ, ಟೊಮೆಟೊ ಹಾಕಿದ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಬಟ್ ಅದು ಟೇಸ್ಟ್ ಬೇರೆ ಥರನೇ ಕೊಟ್ಬಿಡುತ್ತೆ. ಸೊ ಹಂಗಾಗಿ ನಾನು ಟೊಮೆಟೊ ಎಲ್ಲ ಏನೂ ಸೇರಿಸ್ಕೊತಾ ಇಲ್ಲ. ಅದು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ನಿಮಗೆ ಫ್ರೈ ಆಗಬೇಕು ಅಂದರೆ ಕ್ರಿಸ್ಪಿಯಾಗಿ ಸಿಗಬೇಕು ಕ್ಯಾಪ್ಸಿಕಮ್ ಅಂದರೆ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಫ್ಟ್ ಆಗಬೇಕಂದ್ರೆ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಪುಡಿ, ಅದನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಸೊ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಲ್ಲ 4-5 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಸೊ ಬೇಕಾದ್ರೆ ನಮ್ಗೆ ಆಮೇಲೆ ಬೇಕಾದ್ರೆ ಇದನ್ನು ಮಾಡ್ಕೋಬೋದು. ಇನ್ನು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಂಬಿಟ್ರೆ ಆರಾಮಾಗಿ 15 ಡೇಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು, ಸಡನ್ನಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ಮಸಾಲೆ ಜೊತೆ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರೈಸ್ನ ಸೇರಿಸ್ಕೊಳ್ಳೋದಷ್ಟೇ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣು ಅದು ಹುಳಿನ ಸೇರಿಸ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸಕ್ಕ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ನಾವು ನಿಂಬೆಹಣ್ಣು ಹಾಕ್ಕೋತೀವಿ ನೋಡಿ, ಅದೇ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಸೊ ಕೆಲವೊಬ್ಬರು ಹುಣ್ಸೆಹಣ್ಣು ಕೂಡ ಹಾಕ್ತಾರೆ, ಅಂದರೆ ಹುಣ್ಸೆಹಣ್ಣು ರಸ ಕೂಡ ಸೇರಿಸ್ಕೋತಾರೆ. ಅದು ಒಂಥರ ಪುಳಿಯೋಗರೆ ಟೇಸ್ಟ್ ಕೊಟ್ಬಿಡುತ್ತೆ, ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳಿ, ಅದ್ರ ಟೇಸ್ಟೇ ಒಂಥರ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸರಿ ಅಂತ ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡೆ. ನನ್ನ ಮಗಳು ಕೂಡ ಎದ್ಲು, ನಮ್ಮ ಹಸ್ಬೆಂಡು ಕೂಡ ಎದ್ದಿದ್ರು. ಸರಿ ಅವಳಿಗೆ ಸ್ನಾನ ಮಾಡಿಸೋದು ಅವ್ರದ್ದೇ ಅಲ್ವಾ ಡ್ಯೂಟಿ, ಅವ್ರು ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾನಿಲ್ಲಿ ಸ್ನ್ಯಾಕ್ಸ್ ಇವತ್ತೆಲ್ಲ ಏನೂ ಮಾಡಲಿಲ್ಲ, ಫ್ರೂಟ್ಸ್ ಎಲ್ಲ ಇತ್ತು. ಸೊ ಹಂಗಾಗಿ
ಅದನ್ನೇ ಕಟ್ ಮಾಡಿಕೊಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಮತ್ತು ನಿಮ್ಗೆ ಇದರಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಆ್ಯಪಲನ್ನು ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಸೇರಿಸೋದ್ರಿಂದ ಅದು ಬೇಗ ಬ್ಲ್ಯಾಕ್ ಆಗೋಲ್ಲ. ಇವಾಗ ನಾವು ಮಧ್ಯಾಹ್ನಕ್ಕೆ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀವಲ್ವ, ಅದೊಂಥರ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಉಪ್ಪು ನೀರಲ್ಲಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಬಾಕ್ಸಿಗೆ ಹಾಕೋದ್ರಿಂದ ಅದು ಬ್ಲ್ಯಾಕ್ ಆಗಲ್ಲ, ತುಂಬ ಹಂಗೆ ಇರುತ್ತೆ. ಸೊ ಇದೊಂದು ಟಿಪ್ಪು ಯೂಸ್ ಆಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಬೇಕಿದ್ರೆ. ನಾನಿಲ್ಲಿ ಫ್ರೂಟ್ಸು ಆ್ಯಪಲ್ಲು ಮತ್ತು ಡ್ರ್ಯಾಗನ್ ಫ್ರೂಟ್ ಕೂಡ ತಂದಿದ್ದೆ, ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮತ್ತು ಆರೆಂಜು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಬ್ಬರಿಗೂ ಬಾಕ್ಸಿಗೆ ಹಾಕೊಡ್ತಾ ಇದ್ದೀನಿ. ನನ್ನ ಮಗಳನ್ನೂ ಕೂಡ ಅವ್ರು ರೆಡಿ ಮಾಡ್ತಾಯಿದ್ರು, ಹಂಗಾಗಿ ನಾನು ಕೂಡ ಲಂಚೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅವಳಿಗೆ ಟಿಫನ್ ಮಾಡಿಸ್ಬಿಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಟಿಫನ್ ಎಲ್ಲ ಮುಗಿಸಿ ಅವರು ಕೂಡ ಎಲ್ಲ ಹೊರಟರು. ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಅಲ್ಲೇ ಎಲ್ಲ ಪೂಜೆ ಎಲ್ಲ ಆಗಿತ್ತಲ್ವ, ಸ್ವಲ್ಪ ಕಾಮಾಗಿ ಆರಾಮಾಗಿ ರೆಡಿ ಆಗ್ತಾಯಿದೆ. ಒಂದು 9:30ಗೆಲ್ಲ ಬಿಡೋಣ, ಯಾಕಂದರೆ ಈಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಜನ ತುಂಬ ಇರ್ತಾರೆ ಅಂತಂದ್ಬಿಟ್ಟು ಒಂದು 9:30ಗೆ ಬಿಡೋಣ ಅಂತಂದ್ಬಿಟ್ಟು ನಾನು ನೈಟು ಅಂದರೆ ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊಳ್ಳೋದೆ ಮರ್ತೋಗ್ಬಿಟ್ಟಿದ್ದೆ. ಅದಾದಮೇಲೆ ನಿಂಬೆಹಣ್ಣೆಲ್ಲ ತೊಗೊಂಬಂದು ಇಟ್ಟಿದ್ನಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗಿಲ್ಲಿ ದೊಡ್ಡ ಸೈಜ್ ನಿಂಬೆಹಣ್ಣು ಸಿಗಲಿಲ್ಲ, ಹಂಗಾಗಿ ಚಿಕ್ಕ ಚಿಕ್ಕದೇ ಅದು ರಸ ಎಲ್ಲ ಹಿಂಡ್ಕೊಂಡು ಅದ್ರ ಮೇಲೆ ಸಿಪ್ಪೆ ಎಲ್ಲ ಇರುತ್ತಲ್ವ ಅದೆಲ್ಲ ನೀಟಾಗಿ ತೆಗೆದು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಅಕ್ಕಿ ಮತ್ತು ಹೂವು ಏನೇನು ಬೇಕು ದೀಪ ಹಚ್ಚೋದಕ್ಕೆ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ನಿಂಬೆಹಣ್ಣು ದೀಪ ಯಾಕೆ ಹಚ್ತಾರೆ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ನಾನು ಬೇರೆಯವ್ರನ್ನ ಕೇಳಿ ತಿಳ್ಕೊಂಡಿದ್ದು ಆಯಿತಾ. ಸೊ ಏನಕ್ಕೆ ಹಚ್ತಾರೆ ಅಂದರೆ ನಿಂಬೆಹಣ್ಣು ಅನ್ನೋದು ಒಂದು ನೆಗೆಟಿವ್ ಎನರ್ಜಿ, ಅಂದರೆ ಇವಾಗ ಮನುಷ್ಯರಿಗೆ ದೃಷ್ಟಿ ಎಲ್ಲ ತೆಗಿತೀವಲ್ವ, ಆ ನೆಗೆಟಿವಿಟಿನ ತೊಲಗಿಸೋದು ಆ ನಿಂಬೆಹಣ್ಣಿನ ಗುಣ ಅಂತೆ. ಸೊ ಹಂಗಾಗಿ ಆ ನಿಂಬೆಹಣ್ಣಲ್ಲಿ ಅದನ್ನ ರಸ ಎಲ್ಲ ತೆಗೆದು ಅದರಿಂದ ದೀಪನ ಹಚ್ಚಿ ದೇವರಿಗೆ ಅರ್ಪಿಸೋದ್ರಿಂದ ನಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ ಆಯಿತಾ. ಇದು ಬಂದು ಒಂದು 3 ವಾರ ಕೂಡ ಹಚ್ತಾರೆ, 1 ವಾರನೂ ಕೂಡ ಹಚ್ತಾರೆ, ಕೆಲವೊಬ್ರು 9 ವಾರ ಹಚ್ತಾರೆ, ಕೆಲವೊಬ್ರು ಆಷಾಢ ಮಾಸದಲ್ಲೇ ಹಚ್ತಾರೆ, ಕೆಲವೊಬ್ರು ಶುಕ್ರವಾರ ಮಂಗಳವಾರ ಹಚ್ತಾರೆ, ಅಂದ್ಕೊಂಡಿದ್ದ ದಿನಗಳೆಲ್ಲ ಹಚ್ತಾ ಇರ್ತಾರೆ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ನಲ್ಲೋ ಹಚ್ಚೋಣ ಅಂತಷ್ಟೇ ಅಂದ್ಕೊಂಡಿದ್ದು. ಸೊ 5 ದೀಪ ಹಚ್ತಾರೆ, ಕೆಲವೊಬ್ರು 9, ಕೆಲವೊಬ್ರು 21 ಈ ಥರ ಹಚ್ತಾರೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು ಅಷ್ಟೇ. ಸೊ ನಾನು ಕೂಡ ಅಷ್ಟೇ ಯಾವುದೇ ರೀತಿ ಬೇಡಿಕೆ ಇರಲಿಲ್ಲ, ನನ್ನ ಮನಸ್ಸಿಗೆ ಅನಿಸಿತ್ತು ಹಚ್ಚಬೇಕು, ಕೆಲವೊಂದು ಮನಸ್ಸಲ್ಲಿ ಇರುತ್ತಲ್ವ. ಸೊ ಹಂಗಾಗಿ ಅದೆಲ್ಲ ಆಗಲಿ ಅನ್ನೋ ಒಂದು ರೀಸನ್ನಿಂದ ನಾನು ಕೂಡ ಹಚ್ತಾ ಇದ್ದೆ. ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಸೊ ಏನೇ ಮಾಡಿದ್ರು ಒಂದು ನಂಬಿಕೆಯಿಂದ ಮಾಡಬೇಕಷ್ಟೇ. ಅದು ಆಗಲ್ಲ ಆಗುತ್ತೆ ಅನ್ನೋ ಒಂದು ಯಾವುದೋ ಮೈಂಡ್ ಸೆಟ್ಟಲ್ಲಿ ಮಾಡಿದ್ರೆ ಅದು ಆಗಲ್ಲ. ಸೊ ನಾನು ಕೆಲವೊಂದು ನಂಬಲ್ಲ ಅಂತಂದಮೇಲೆ ಅದು ಆ ವಿಚಾರಕ್ಕೆ ಹೋಗೋದಿಲ್ಲ. ಕೆಲವೊಂದು ನನಗೆ ಅದರಿಂದ ಒಳ್ಳೇದಾಗಿದೆ, ಅದನ್ನ ನಂಬ್ತೀನಿ ಅಂದರೆ ನಾನು ಅದನ್ನು ಖಂಡಿತ ಮಾಡ್ತೀನಿ. ನೀವು ಅಷ್ಟೇ, ನಿಮಗೆ ನಂಬಿಕೆ ಇದ್ದರೆ, ನಿಮಗೆ ಅನಿಸಿದ್ರೆ ನೀವು ಖಂಡಿತ ಮಾಡಿ. ಬಟ್ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡಿ. ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನೆಗೆಟಿವ್ ಮೈಂಡಿಂದ ಮಾಡಿದ್ರೆ ಖಂಡಿತ ಆಗೋದಿಲ್ಲ. ಸೊ ಅದೇ ಥರನೇ ನಾನು ನಂಬೋದು. ಸೊ ನೀವು ಯಾವ ಥರ ನಂಬ್ತೀರಾ, ನೀವು ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಜನ ಕೂಡ ತುಂಬ ಇದ್ದರು. ನಾವು ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿಸೋದಕ್ಕೆ ನಮ್ಗೆ ಟೈಮ್ ಆಗಲಿಲ್ಲ, ಯಾಕಂದರೆ ನಾನು 3:30ಗೆಲ್ಲ ನಾನು ವಾಪಸ್ ಬರಬೇಕಾಗಿತ್ತು ಆಯಿತಾ. ಹಾಗೂ ನಾವು ಕಾರಲ್ಲೇ ಹೋಗಿದ್ವಿ, ನಮ್ಮ ಪಕ್ಕದ ಮನೆಯವರು ಎಲ್ಲ ಹೋಗಿದ್ವಿ. ಬಟ್ ಆದ್ರೂ ಲೇಟ್ ಆಗಿಬಿಡತ್ತೆ, ತುಂಬ ಜನ ಇದ್ರಲ್ವ, ಆಷಾಢ ಶುಕ್ರವಾರ ದಿನ ತುಂಬ ಜನ ಇರ್ತಾರೆ. ಸೊ ಹಂಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಜಸ್ಟ್ ದೀಪ ಮಾತ್ರ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನನ್ನ ಪಕ್ಕದಲ್ಲಿ ಕೂತಿದ್ದಾರಲ್ವ, ಅವರು ನಮ್ಮ ಪಕ್ಕದ ಮನೆಯವರು ಅಕ್ಕ. ಸೊ ಅವರು ಕೂಡ ಹೇಳಿದರು ಹಚ್ಚೋಣ ಅಂತ. ಆ್ಯಕ್ಚುಲಿ ನಾವು 3-4 ಮೆಂಬರ್ಸ್ ಬರಬೇಕಾಗಿತ್ತು, ಮಾಡಬೇಕು ಪೂಜೆ ಅಂತ. ಬಟ್ ಆಗಲಿಲ್ಲ, ಲಾಸ್ಟಲ್ಲಿ ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಅವ್ರು ಬರಲಿಲ್ಲ, ಹಂಗಾಗಿ ನಾವಿಬ್ಬರೇ ಬಂದಿದ್ದು. ಹಾಗೆಯೇ ನಿಂಬೆಹಣ್ಣು ದೀಪ ಹಚ್ಚೋದ್ರ ಬಗ್ಗೆ ನಾನೇನಾದರೂ ರಾಂಗಾಗಿ ಹೇಳಿದರೆ ಐ ಆಮ್ ಸಾರಿ, ನನಗೆ ಗೊತ್ತಿರೋದು ಹೇಳಿದ್ದೀನಿ ಅಷ್ಟೇ. ನಿಮ್ಗೇನಾದರೂ ರಾಂಗ್ ಅಥವಾ ಕರೆಕ್ಟ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಅಲ್ಲೇ ಮುಗಿಸ್ಕೊಂಡು, ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡ್ ಎಷ್ಟು ಜನ ಇದ್ದಾರೆ ಅಂತ, ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡ್ತಾರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬಾಯ್.